ಆಸ್ತಿಗಾಗಿ ತಾಯಿ ಮೇಲೆಯೇ ಮಗನಿಂದ ಮಾರಣಾಂತಿಕ ಹಲ್ಲೆ. ಪಾಪಿ ಮಗನ ಕ್ರೌರ್ಯಕ್ಕೆ ನಲುಗಿದ ವೃದ್ಧೆ ತಾಯಿ. ಗಿರಿನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ವೃದ್ಧೆ ತಾಯಿ ಲಕ್ಷ್ಮಿಗೆ 3 ಜನ ಗಂಡು ಮಕ್ಕಳು, ಪತಿ ಹಾಗೂ 2ನೇ ಮಗ ಮೃತಪಟ್ಟಿರುತ್ತಾರೆ. ಮೊದಲನೇ ಮಗ ಹಾಗೂ 3ನೇ ಮಗನ ನಡುವೆ ಆಸ್ತಿಗಾಗಿ ಕಲಹ ಜೋರಾಗಿರುತ್ತೆ. ಆಸ್ತಿ ಭಾಗ ಆಗಬೇಕು ಅಂತ ಹೇಳಿ ಕೋರ್ಟ್ ಮೆಟ್ಟಿಲೇರಿನ ಏರಿರ್ತಾರೆ ಈ ಮಗ ಪ್ರಕಾಶ್. 2016ರಿಂದಲೂ ಕೋರ್ಟ್ನಲ್ಲಿ ಕೇಸ್ ಇರುತ್ತೆ. ನಿನ್ನೆ ಏಕಾಏಕಿ ಮನೆಗೆ ಬಂದು ತಮ್ಮನ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ಆರೋಪಿ ಪ್ರಕಾಶ್. ಮನೆಯ ವಾಸುಗಳನ್ನೆಲ್ಲ ಒಡೆದು ಹಾಳು ಮಾಡಿದ್ದಾರೆ. ಜಗಳ ಬಿಡಿಸಲಿಕ್ಕೆ ಅಂತ ಹೇಳಿ ಬಂದಂತಹ ತಾಯಿಯನ್ನೇ ವಾಕಿಂಗ್ ಸ್ಟಿಕ್ನಿಂದ ಹೊಡೆದಿದ್ದಾನೆ ಪ್ರಕಾಶ್. ತಲೆಗೆ ಗಂಭೀರ ಪೆಟ್ಟಾಗಿ ರಕ್ತದ ಮಡುವಿನಲ್ಲಿ ವೃದ್ಧೆ ನರಳಾಡಿದ್ರು. ತಕ್ಷಣ 112ಗೆ ಕರೆ ಮಾಡಿ ಮಾಹಿತಿ ತಿಳಿಸಿದ್ದಾರೆ ಮಗ ರಮೇಶ್. ರಕ್ತದ ಮಡುವಿನಲ್ಲಿದ್ದ ತಾಯಿಯನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಜಯನಗರ ಜನರಲ್ ಆಸ್ಪತ್ರೆಯಲ್ಲಿ ತಾಯಿ ಲಕ್ಷ್ಮಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ತಾಯಿ ಲಕ್ಷ್ಮಿ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸುತ್ತಿದ್ದಾರೆ. ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕಾಶ್ ವಿರುದ್ಧ ದೂರು ನೀಡಿದ್ದಾರೆ ಅಣ್ಣ ರಮೇಶ್. ಸದ್ಯ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅವನಿಗೆ ಕಂಪ್ಲೇಂಟ್ ಕೊಡ್ಬೇಕು. ಅವನಿಗೆ ಕಂಪ್ಲೇಂಟ್ ಕೊಡು. ಬಾಗ್ಲು ಹೊಡೆದ್ರೆ ಕಂಪ್ಲೇಂಟ್ ಹೋಗ್ಬೇಡ. ಅಮ್ಮ ಹೊಡಿತಾನೆ, ಅಮ್ಮ ಹೊಡಿತಾನೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.